ಗದ್ದೆಗೆ ಬಂದರೆ ಏಡಿಗಳೆಲ್ಲ ಹಿಡಿತಾ ಇರ್ತಿದ್ದೀವಿ. ಥರ ಇದೆ ಅಂತ ಹೇಳಿದರೆ ವಿಚಿತ್ರವಾಗಿದೆ ಹುಳಗಳು. ಇದಕ್ಕೆ ಮಾರಲ್ ಆಫ್ ದ ಸ್ಟೋರಿ, ಇವತ್ತು ಗದ್ದೆಗೆ ಔಷಧಿ ಹೊಡೆಯೋ ಕೆಲಸ. ಬನ್ನಿ, ನಾನು ನಮ್ಮ ಪಪ್ಪ ಹೊಡಿತೀವಿ ಆದಷ್ಟು. ಊರಿಗೆ ಬಂದರೆ ಮನೆ ಕೆಲಸ ಮಾಡೋಕ್ಕಂತಾರೆ ನನಗೆ ತುಂಬ ಇಷ್ಟ. ಮಾತ್ರ ಬೇರೆ ಹೆಂಗೇನೋ ಗೊತ್ತಿಲ್ಲ, ಶೋಕಿ ಮಾಡ್ತಾರೆ ಇಲ್ಲಿ ಬೈಕ್ ತೊಗೊಂಡು ಅಲ್ಲಿ ಹೋಗೋಕ್ಕೆ. ನನಗೆ ಮನೆಯಲ್ಲಿ ಗದ್ದೆ ಕೆಲಸ, ಆ ಕೆಲಸ, ಈ ಕೆಲಸ ಮಾಡ್ಬೇಕಂತ ತುಂಬ ಇಷ್ಟ. ಒಂದು ಸ್ವಲ್ಪ ವರ್ಷ ಆಮೇಲೆ ಬೆಂಗಳೂರಲ್ಲೇ ಸೆಟ್ ಆಗೋದು ಬಿಟ್ಟು ಊರಲ್ಲಿ ಸೆಟ್ಲ್ ಆಗ್ತೀನಿ. ಚೆನ್ನಾಗಿದೆ ಈ ಥರ ಆರಾಮಾಗಿ ಕೆಲಸ ಎಷ್ಟಿದೆ ಅಂತ ಮಾಡಿಕೊಂಡು. ಏನಪ್ಪ ಅಂದರೆ ಬೆಂಗಳೂರಲ್ಲಿದ್ದರೆ ಒಂದು 5 ನಿಮಿಷ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಏನಿಲ್ಲ. ಇಲ್ಲಾದರೆ ಸುಸ್ತಾದ್ರೆ ಕೆಲಸ ಮಾಡ್ಬೋದು. ಬೇಡ ಅಂದರೆ ಆರಾಮಾಗಿ ನಾಳೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೋಗ್ಬೋದು. ಇದು ನಮಗೆ ನಾವೇ ಬಾಸು. ಕಂಪ್ನಿಗೆ ಹೋದರೆ ನಾವೆಲ್ಲ ಬಾಸು. ಏನಂತೀರ? ಏನು ಗೊತ್ತಾ ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ಈ ಗದ್ದೆಗೆ ಬಂದರೆ ಏಡಿಗಳೆಲ್ಲ ಹಿಡಿತಾ ಇರ್ತಿದ್ದೀವಿ. ನೋಡ್ಬೋದು, ಏಡಿಗಳೆಲ್ಲ ಹಿಡಿತಾ ಇರ್ತಿದ್ದೀವಿ. ಬಟ್ ಇವಾಗ ನೋಡಿದರೆ ಎಲ್ಲ ಕೆಮಿಕಲ್ಲು. ನಮ್ಮ ಪಪ್ಪ ಎಲ್ಲ ಔಷಧಿ ಹೊಡಿತಿದ್ದಾರೆ ನೋಡಿ. ನಮ್ಮ ಪಪ್ಪ ಔಷಧಿ ಹೊಡಿತಿದ್ದಾರೆ. ನಿಂಗೆ ಹೊಡೆಯೋಕ್ಕೆ ಬರಲ್ಲ, ಸುಮ್ಮನೆ ಇರು, ನಾವು ಹೊಡಿತೀನಿ ಅಂತ ಹೊಡಿತಿದ್ದಾರೆ. ಬಟ್ ನಾವು ಚಿಕ್ಕವರಿದ್ದಾಗೆಲ್ಲ ಏಡಿ ಹಿಡಿತಿದ್ದೀವಿ. ಗದ್ದೆಗಳಲ್ಲಿ ಏಡಿಗಳೆಲ್ಲರೂ ಇದೆಯಾ ಅಂತ ನೋಡ್ತಾ ಇರ್ತಿದ್ದೀವಿ. ಇವಾಗ ಎಲ್ಲ ಕೆಮಿಕಲ್ ಅಂತ ಹೇಳಿದರೆ ಈ ಥರ ಔಷಧಿಗಳು ಹೊಡೆಯೋದ್ರಿಂದ ಒಂದು ಏಡಿ, ಮೀನು ಆ ಥರದ್ದು ಏನೂ ಸಿಗೋಲ್ಲ. ನಾನು ಆವಾಗಲಿಂದ ಒಂದು ಅರ್ಧ ಗಂಟೆಯಿಂದ ಹುಡುಕ್ತಾಯಿದ್ದೀನಿ, ಎಲ್ಲಾದರೂ ಏಡಿ ಇದೆಯಾ ನೋಡೋಣ, ತೋರಿಸೋಣ ಅಂಥೇಳಿ. ಅಂದರೆ ಎಷ್ಟು ಕಲುಷಿತವಾಗಿದೆ ಅಂತ ಹೇಳಿದರೆ ಇವಾಗಿನ ಪರಿಸ್ಥಿತಿ ಅಷ್ಟೊಂದು ಕಲುಷಿತವಾಗಿದೆ. ರೈತಾಪಿ ಮಾಡೋದನ್ನೇ ಆಗಲಿ, ಯಾರೇ ಆಗಲಿ ಅಷ್ಟೊಂದು ಕಲುಷಿತವಾಗೋಗಿದೆ. ಆರ್ಗ್ಯಾನಿಕ್ ಬೆಳೆ ಮಾಡೋಕ್ಕಾಗೋದೇ ಇಲ್ಲ, ಯಾರ ಕೈಯಿಂದನೂ ಆಗೋಲ್ಲ ಇವಾಗ. ನೋಡ್ಬೋದು, ನಾನು ಏನಕ್ಕೋಸ್ಕರ ಈ ವಿಷಯ ತಿಳಿಸಿದೆ ಅಂತ ಹೇಳಿದರೆ, ನಾವು ಚಿಕ್ಕವರಿದ್ದಾಗ ಏಡಿಗಳು ಹಿಡಿಯೋಕ್ಕೋಸ್ಕರ ಬರ್ತಿದ್ದೆ ಗದ್ದೆಗೆ. ನಾನು ಭಾನುವಾರ ಆಯಿತು ಅಂದರೆ ಔಷಧಿ ಹೊಡಿಬೇಕು, ಅಲ್ಲೋ ಹೋಗಿಲ್ಲೋ ನೀರು ತುಂಬಿಕೊಡು ಅಂತ ಹೇಳಿದ್ರೆ ಈ ಥರ ಬರ್ತಾಯಿದ್ದೆ. ಹೇಗಿದೆ ನೋಡಿ, ಒಂದೇ ಒಂದು ಏಡಿ ಸಿಗ್ತಾಯಿಲ್ಲ ಸ್ನೇಹಿತರೆ. ಹುಡುಕ್ತಾ ಇದ್ದೀನಿ ನೀರು ತುಂಬುವ. ಎಲ್ಲರೂ ಕಾಣುತ್ತಾ ಅಂದರೆ ಇಲ್ಲಿ ಇಲ್ಲ ಮರ. ಸ್ನೇಹಿತರೆ, ಈ ಥರ ನೀರು ಹೋಗ್ತಾ ಇತ್ತು, ನೀರಲ್ಲಿ ನಾನು ನೀರು ತುಂಬ್ತಾ ಇದ್ದೆ ಔಷಧಿ ಹೊಡೆಯೋದಕ್ಕೋಸ್ಕರ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಹುಳುಗಳು. ಹುಳುಗಳು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿದರೆ ವಿಚಿತ್ರವಾಗಿದೆ ಹುಳುಗಳು. ಇದಕ್ಕೆ ನಾವು ಇಷ್ಟೊಂದು ಕೆಮಿಕಲ್ ಹೊಡಿತೀವಿ. ಬಟ್ಟು ಇದಲ್ದೇ ಕಳಪೆ ಆಹಾರಗಳನ್ನೆಲ್ಲ ಮಿಕ್ಸ್ ಮಾಡ್ತಾರೆ, ಪ್ಲಾಸ್ಟಿಕ್, ಅಕ್ಕಿ, ಅದು ಇದು. ನಾವು ಇಲ್ಲಿ ರೈತರು ಬೆಳೆಯೋದೇ ಕಷ್ಟ ಬಿದ್ದುಬಿಟ್ಟು ಬೆಳೀತಾ ಇರ್ತಾರೆ. ಅಂಥದ್ರಲ್ಲೂ ಈ ಥರ ಕಳಪೆ ಆಹಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಎಷ್ಟು ಇದಿರ್ಬೋದು ನೋಡಿ ಸ್ನೇಹಿತರೆ. ನೋಡ್ಬೋದು ನೀವು, ನೀಟಾಗಿ ಕಾಣ್ತಾ ಇದೆ ಅನಿಸುತ್ತೆ. ಹುಳಗಳು ನೋಡಿದ್ರೆ ಹುಳ ಇದೆ, ಹುಳಾಗಿದೆ. ಇದು ನಮ್ಮ ಜಮೀನು ನೋಡಿ ಸ್ನೇಹಿತರೆ, ಇಲ್ಲಿಂದ ಅಲ್ಲಿವರೆಗೂ ಬರುತ್ತೆ. ಕಾಣ್ತಾ ಇದೆ ಅನಿಸುತ್ತೆ. 1 ಎಕರೆ ಬರುತ್ತೆ. ಇಲ್ಲಿಂದ ಅಲ್ಲಿ ಸ್ವಲ್ಪ ಅಲ್ಲ ಅವ್ರದ್ದು ಇವ್ರದ್ದು. ಏನು ವಿಷಯಕ್ಕೋಸ್ಕರ ಔಷಧಿ ಹೊಡಿತಾ ಇರೋದಂದರೆ ಈ ಥರ ನೋಡಿ ಹುಳಗಳು ಕಾಣ್ತಿದೆ ನಿಮಗೆ ಇಲ್ಲಿ ಈ ಥರ. ಇದಕ್ಕೆ ನುಸಿ ರೋಗ ಅಂತಾರೆ. ನುಸಿನೋ ಅಥವಾ ಏನಂತ ಗೊತ್ತಿಲ್ಲ. ನಾಳೆ ಫೋಟೋ ತೊಗೊಂಡೋಗಿ ತೋರಿಸ್ಬೇಕು.
ಚೀಸ್ ಐ ಆಮ್ ಪೀಸ್. ದೂರ ಕಡ್ಕೊಂಡು ನಾನು ದೂರ ಹಿಂಗೆ ಯಾಕೆ ಹತ್ರಕ್ಕೆ ಬೇಡ? ಹತ್ರಕ್ಕೆ ಆದ್ರೆ ಖಾಲಿ ಗರಿ ಕೊಯ್ದು ಉರಿತಾವ. ಸ್ನೇಹಿತರೆ ತುಂಬ ಕಷ್ಟ ಇದೆ ಸ್ನೇಹಿತರೆ ಇದು. ಔಷಧಿ ಹೊಡಿಯೋದು ಫಸ್ಟ್ ಟೈಮು. ನೀರು ಖಾಲಿ ಆಯಿತು. ಸ್ನೇಹಿತರೆ ಔಷಧಿ ಹೊಡಿಯೋದು ತುಂಬ ಕಷ್ಟ ಆಯ್ತಿದ್ದು. ಸುತ್ತಲೆಲ್ಲ ಹೋಗ್ಬೇಕು ಅಂದರೆ ಫುಲ್ಲು ಇಲ್ಲಿಗೆ ಔಷಧಿ ಖಾಲಿ. ನನ್ನ ಶೂ ಚಪ್ಪಲಿಗೆ ಬ್ಯಾಗೆಲ್ಲ ಇತ್ತಲ್ಲಿ. ನಾನು ತುಂಬಿಕೊಟ್ಟಬೇಕ. ಅವಲ್ಲಿ ಇಲ್ಲ ಬಂದಿದ್ದೆ ನಾವು ಇಲ್ಲ ಬರೀ ಎಲ್ಲ ಹೋಗಿದ್ದೀವಿ ನಾವು ಅವಲ್ಲ ಇಲ್ಲ ಕಲ್ತ್ಬೇಕು. ಸಣ್ಣಕ್ಕಾಗತ್ತೆ ನೀರು ಕೆರೆ ಕೊಡಿ. ಯಾರೋ ನೀರು ಜೋರು ಬರ್ತೈತೆ. ಹಾಂ ಹೋಗತ್ತಮ್ಮ ಕೆರೆಗೆ ಹೋಗುತ್ತೆ ಅಂತ ಮಾಡ್ತಾರೆ. ಯಾರೋ ಕದ್ದು ಹೋಗುತ್ತೆ. ಅಂತೂ ಫೈನಲಿ ಫಿನಿಶ್ ಆಯಿತು ಕೆಲಸ. ಮನೆಗೆ ಹೋಗುವ. ಬಾಯ್ ಬಾಯ್ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಟೇಕ್ ಕೇರ್.